ಅಲ್ಲಿ ನಮಗೆ ಕ್ಲಾಸ್ ತಾಳೋರು. ನಾನು ಫಸ್ಟು ಸೊ ನಾವೇನಪ್ಪ ಅಂದರೆ ಸೊ ಇಲ್ಲಿಂದ ಲೈವ್ ಮಾಡಿದ್ರೆ ಹಿಂಗೆ ಬರಬೇಕಾಯ್ತು ಇಲ್ಲಿಗೆ. ನನಗೆ ಎಸ್ ಎಲ್ ಸಿ ಅಂದರೆ ಗ್ಯಾಪ್ನಾಗ ನನ್ನ ಫ್ರೆಂಡ್ಸ್ ಎಲ್ಲ ಪೀಟರ್ ಇರ್ಬೋದು, ಮೇಷಕ್ ಇರ್ಬೋದು, ಜೀವನ್ ಇರ್ಬೋದು, ಪ್ರಜ್ವಲ್, ಮನೋಜು, ಕೌಶಿಕ್ ಆ್ಯಂಡ್ ನಿಧಿಶಾ ಆ್ಯಂಡ್ ತುಷಿ, ಅಬೂಜರ್. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ತುಂಬ ಕ್ಯೂರಿಯಾಸಿಟಿ. ಸೊ ಯಾಕಪ್ಪ ಅಂದರೆ ಸೊ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನನ್ನ ಓದಿದ ಸ್ಕೂಲ್. ಸೊ ಆ ಸ್ಕೂಲ್ನ ನಿಮಗೆ ತೋರಿಸ್ತೀನಿ. ಸೊ ಹೇಗಿದೆ ಅಂತ ನೋಡಿ. ಸೊ ಇವಾಗ ಅದಕ್ಕಿಂತ ಮುಂಚೆ ಇವಾಗ ನಾನು ಹೋಗ್ಬೇಕು ಡೈರಿಗೆ ಹೋಗಿ ಕೆಲಸ ಮಾಡ್ಕೊಬರ್ಬೇಕು. ಕೆಲಸ ಮಾಡ್ಕೊಬಂದು ನಿಮಗೆ ತೋರಿಸ್ಬೇಕು. ಸೊ ಇವಾಗ ಫುಲ್ ರೆಡಿಯಾಗಿ ಗಾಡಿಗೆ ಹತ್ಕೋತೀನಿ, ನಾನು ಡೈನ ಮೇಲೆ ಹತ್ಕೋತೀನಿ ನಾನೀಗ. ಸೊ ಇವಾಗ ಹೋಗ್ಬೇಕಷ್ಟೇ. ಸೊ ಇವಾಗ ಶನಿವಾರ ಆಗಿರೋದ್ರಿಂದ ರಾಜಂಗೆ ವೀಕ್ಲಿ ಆಫ್ ಇರುತ್ತೆ. ಸೊ ರಾಜಂಗೆ ರಜಾ. ಸೊ ಇನ್ನೇನು ರಾಜಂಗೆ ಕರ್ಕೊಳ್ಳೋಂಗಿಲ್ಲ. ಇವಾಗ ನಾನು ಒಬ್ಬನೇ ಹೋಗ್ಬೇಕು. ಈಗ ಒಬ್ಬನೇ ಹೋಗಿ ಕೆಲಸಕ್ಕೆ ಹೋಗಿ ಸೊ ಜಲ್ದಿ ಬಂದು ನಿಮಗೆ ತೋರಿಸಿ ನನ್ನ ಸ್ಕೂಲು, ನಾವು ಓದಿರೋ ಸ್ಕೂಲು. ಇವಾಗ ಶನಿವಾರ ಹಿಂಗಿದ್ರು. ಸೊ ಶನಿವಾರದ್ದು ಸ್ಕೂಲ್ ಮಕ್ಕಳು ಯಾರು ಇರೋಲ್ಲ ಕತ್ನಿ ಸಂಜೆ ಟೈಮಲ್ಲಿ. ಸೊ ಅವಾಗ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ಎಕ್ಸ್ಪ್ಲೇ ಮಾಡ್ತೀನಿ ಆಯಾ ಸ್ಕೂಲ್ ಎಲ್ಲೆಲ್ಲಿ ಓದಿದ್ದು ನಾನು ಅಂತ. ಹೈಸ್ಕೂಲು ತೋರಿಸ್ತೀನಿ, ಪ್ರೈಮರಿ ಸ್ಕೂಲ್ ತೋರಿಸ್ತೀನಿ, 2 ಸ್ಕೂಲು ತೋರಿಸ್ತೀನಿ. ಲೆಟ್ಸ್ ಸಿ ಆ್ಯಂಡ್ ಎಂಜಾಯ್. ಸೊ ಗಾಯ್ಸ್, ಸೊ ಬಂದಾಯಿತು. ನಾವು ಇವಾಗ ಡೈರಿ ಮುಗಿಸಿ ಸೊ ಕೆಲಸ ಇವಾಗ ಬಂದಿದೆ ಜಸ್ಟ್. ಸೊ ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ಸೊ ನಾನು ನನ್ನ ಸ್ಕೂಲ್ ಹತ್ರ ಇದ್ದೀನಿ. ಸೊ ಇದು ಜಸ್ಟ್ ನಾನು ಇವಾಗ ಪ್ರೈಮರಿ ಸ್ಕೂಲ್ ಹತ್ರ. ಸೊ ಪ್ರೈಮರಿ ಸ್ಕೂಲ್ ತೋರಿಸ್ತೀನಿ ನೋಡಿ. ಫಸ್ಟಿಂದ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಓದಿದೆ, ಎಲ್ಲೆಲ್ಲಿ ಬಂದೆ, ಏನೇನು ಮಾಡ್ತಿದ್ದೆ ಅಂತ ಫುಲ್ ಎಲ್ಲ ಡೀಟೇಲ್ ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಫಸ್ಟಿಂದ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಸೊ ಗೈಸ್ ಇದು ಐತಲ್ಲ, ಸೊ ಇದು ಶಿಕ್ಷಣವೇ ಇಲ್ಲಿಂದ ಸ್ಟಾರ್ಟ್ ಆಗೋದು. ಒಂದು ಇದು 1 2 3 ನಾ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ. ಪ್ರಮೀಳಾ ಮಿಸ್ಸು, ನಿನ್ನ ಪುಷ್ಪಲತಾ ಮಿಸ್ಸಾ? ನಮಗೆ ಪ್ರಮೀಳಾ ಮಿಸ್ಸು. ಸೊ ಗೈಸ್ ನಾನು ಓದಿದ್ದಿಲ್ಲಿ. ಸೊ ಇಲ್ಲೂ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಇಲ್ಲಿ ಇತ್ತು ಇಲ್ಲಿ. ಸೊ ಆದರೆ ಇಲ್ಲಿ ಅಷ್ಟೊಂದಿಲ್ಲ. ಸೊ ಆದರೆ ನಾನು ಓದಿದ್ದು ಗ್ಯಾಪ್ನ ಇರೋದು ನಂಗೆ ಇಷ್ಟಿದು. ಸೊ ಇದು 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಇಲ್ಲಿ. ಸೊ ನೋಡಿ, ಸೊ ಈ ಕಡೆದು ಐತಲ್ಲ ಗಾಯ್ಸ್, ಈ ಕಡೆದು ಐತಲ್ಲ. ಸೊ ಇದು 1ನೇ ಕ್ಲಾಸು 2ನೇ ಕ್ಲಾಸು. ಸೊ ಆ ಕಡೆ ಇನ್ನೊಂದು ಐತೆ. ಸೊ ಆ ಕಡೆ ಕಾಣೋದು ಅನ್ಕೋತೀನಿ. ಸೊ ಆ ಕಡೆ ಒಂದು ಡೋರ್ ಐತೆ. ಸೊ ಅದು 3ನೇ ಕ್ಲಾಸು. ಸೊ ಅದು 3ನೇ ಕ್ಲಾಸಲ್ಲಿ ಅಲ್ಲಿ ಓದಿದ್ವಿ. ಸೊ ನೆಕ್ಸ್ಟು 4ನೇ ಕ್ಲಾಸಿಗೆ ಶಿಫ್ಟ್ ಆದ್ವಿ. ಸೊ ಇಲ್ಲಿ 2 ಟೀಮ್ ಇದ್ವು. ಒಂದು ಟೀಮು ನಮ್ಮ ಟೀಮು, ನಾನು ಪೀಟರು, 6 ಟೀಮ್ ಎಲ್ಲ ಫುಲ್ ಈ ಕಡೆ. ನಾವು 1 2 3 ಇಲ್ಲಿ ಓದಿದ್ದು. ಇನ್ನೊಂದಿತ್ತು ಸೊ ಅದು ಇಲ್ಲಿ. ಸೊ ಇಲ್ಲೂ 1 2 3 ಇಲ್ಲೂ ಓದಿದ್ರು. ಸೊ ಆದರೆ ಇದು ಪ್ರಜು ಅವರು ಇಲ್ಲಿ ಓದಿದ್ದು ಇಲ್ಲಿ. ಸೊ ನಾವಿಲ್ಲಿ ಓದಿಲ್ಲ. ನಮ್ಮದು ಆ ಕ್ಲಾಸು, ರಾಜು ಅವ್ರದ್ದು ಈ ಕ್ಲಾಸು. ಸೊ ನೆಕ್ಸ್ಟು ಆ ಕಡೆ ವಾಶ್ರೂಮು. ಸೊ ಆ ಕಡೆ ಇದು ಮೊದಲು ಅಡುಗೆ ಮನೆ ಆಗಿತ್ತು. ಸೊ ಇದೈತಲ್ಲ, ಇದು ಪೂರ್ತಿ ಮೊದಲು ಅಡುಗೆ ಮನೆ ಆಗಿತ್ತು. ಸೊ ಆಮೇಲೆ ಇದನ್ನು ತೆಗ್ದಾಕ್ಬಿಟ್ರು ಬೇಡ ಅಂತ ಸ್ಟೋರ್ ರೂಮ್ ಮಾಡಿದ್ದಾರೆ ಇದನ್ನು. ಸೊ ನೆಕ್ಸ್ಟ್ ಇದು ಬಾಲಕರ ವಾಶ್ರೂಮು. ಸೊ ಅದು ಬಾಲಕಿಯರ ವಾಶ್ರೂಮ್, ಇದು ಶೌಚಾಲಯ ಅಂತೈತೆ. ಸೊ ಇದು ಟೀಚರ್ಸ್ ವಾಶ್ರೂಮ್. ಸೊ ಎಲ್ಲ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನು ತೋರಿಸ್ತೀನಿ. ಸೊ ಇದು ಅಡುಗೆ ಮನೆ ಆಗಿತ್ತು. ಸೊ ಇಷ್ಟೊಂದು ಕಡೆ ಆದರೆ ಸೊ ನೆಕ್ಸ್ಟ್ 4ನೇ ಕ್ಲಾಸ್ ಇರೋದು ಮೇಲ್ಗಡೆ. ಗೈಸ್ ನಾವು ಇದ್ದಾಗ ಮೊದಲು ಮೇಲ್ಗಡೆ ಇರಲಿಲ್ಲ. 4ನೇ ಕ್ಲಾಸ್ ಮೇಲ್ಗಡೆನೇ ಇರಲಿಲ್ಲ. ಸೊ ಇವಾಗ ಅದು ಕಂಪ್ಯೂಟರ್ ಕ್ಲಾಸು. ಸೊ ಅಲ್ಲಿ ಮೇಕತ್ತಕ್ಕಲ್ಲ ಕಂಪ್ಯೂಟರ್ ಕ್ಲಾಸ್ ಅದು. ಸೊ ಅಲ್ಲಿ CC ಕ್ಯಾಮ್ರಾ ಇದೆ ನೋಡಿ, ಅದೇ ಕಂಪ್ಯೂಟರ್ ಕ್ಲಾಸು. ಸೊ ಅಲ್ಲಿಂದ ಅಲ್ಲಿ ಗಂಟ. ಸೊ ಇವಾಗ ಮಾಡಿರೋದಂದರೆ ಅದು ಆ ಕಡೆ ಐತಲ್ಲ ಗೈಸ್, ಅದು ಕ್ಯಾಮ್ರಾ ಐತಲ್ಲ ಅದ್ರ ಕೆಳಗಡೆ. ಅದು 4ನೇ ಕ್ಲಾಸ್. ಇವಾಗ 4ನೇ ಕ್ಲಾಸ್ ಐತಿ ಈಗ. ಸೊ 4ನೇ ಕ್ಲಾಸಿಂದ 5th. ಅದು ಎಷ್ಟನೇ ಕ್ಲಾಸ್? ಅದು 5ನೇ ಕ್ಲಾಸಾ? ನಾನು ಅದನ್ನೇ ಹೇಳ್ತಿರೋದು. ಅದು 5ನೇ ಕ್ಲಾಸು, ಅದು 4ನೇ ಕ್ಲಾಸ್ ಅಲ್ವಾ? 14ನೇ ಕ್ಲಾಸಾ? 14ನೇ ಕ್ಲಾಸಾ? ಹಾಂ ಗೈಸ್, ಅದು 4ನೇ ಕ್ಲಾಸು, ಇದು 5ನೇ ಕ್ಲಾಸು. ನಮ್ಮ ರಾಜ ಅಲ್ಲಿ ಕೂತವನೆ. 1ನೇ ಕ್ಲಾಸು 2ನೇ ಕ್ಲಾಸು ಪಕ್ಕದ 3ನೇ ಕ್ಲಾಸು 4ನೇ ಕ್ಲಾಸು. ನಮಗೆ ಹಂಗಲ್ಲ, ನಮಗೆ 1 2 ಪ್ರಮೀಳಾ ಮಿಸ್ಸು, ಪಕ್ಕದ್ದು ಇನ್ನೊಂದು ರಾಜ. ಅವಾಗೊಂದು ಮೇಡಮ್ ಇದ್ರು ಗೊತ್ತಾ ರಾಜ? ಅವಾಗೊಂದು ಮೇಡಮ್ ಇರಲಿವೇನೋ? ನಮಗೊಬ್ರು ಮೇಡಮ್ ಇದ್ರು. ಅವಾಗ ನಮಗೆ ಅವರೇ ನೋಡ್ತಾರೆ. ನಮಗೆ ನಾನು ಪೀಟ್ರು ಹೋಗಿ ಎಷ್ಟು ಸತಿ ಮಾಡಿಸಿ ಗೊತ್ತಾ ಮೇಡಮ್ನ? ಭಾರಿ ಖುಷಿ ಇತ್ತು ಪಾಪ. ಆ ಮೇಡಮ್ಮು ಸ್ವಲ್ಪ ತೀರೋದ್ರಂತೆ. ಅವಾಗ ನಾವು ಹೋಯ್ದು ನಾನು ಪೀಟರ್ ಅಲ್ಲಿ ನಮಗೆ ಕ್ಲಾಸ್ ತಾಳೋರು. ನಾನು ಫಸ್ಟು PT ಮಿಸ್ ಅಲ್ಲ ಕಣ, ಇನ್ನೊಂದು ಮೇಡಮ್ ಇದ್ರ ಕಡೆ. ನನಗೆ ಪ್ರಮೀಳಾ ಮಿಸ್ ಹೋಗಿ ರೂಮಿಗೆ ಭಯ.
ನನಗೆ ಗೊತ್ತಿಲ್ಲ. ಪೀಟ್ರು ಆ ಕಡೆ ಕೂತವನೆ, ನಾನು ಈ ಕಡೆ ಹೋಗಿ ಭಯ ನನಗೆ. ಆ ಮೇಡಮ್ ನೋಡ್ಬಿಟ್ಟು ಈ ಕಡೆ ಬರಪ್ಪ ಅಂತ ಹೇಳಿದ್ರು. ನಾನು ಆ ಕಡೆ ಈ ಕಡೆ ಹೋದ, ನಾನು ಡೈರೆಕ್ಟ್ ಆ ಕಡೆಗೆ ಹೋಗಿದ್ದೆ ಫಸ್ಟ್. ನಾನು ಆ ಕಡೆಗೆ ಆಮೇಲೆ ಆ ಕಡೆಗೆ ಹೋಗಿ ಕುತ್ಕಂಡು ಆ ಕಡೆ ಒಂದು ವರ್ಷ ಆ ಕಡೆ ಕುತ್ಕಂಡು ಆಮೇಲೆ 2 ವರ್ಷ ಈ ಕಡೆ ಕೂತ್ಕೊಂಡು ಮತ್ತೊಂದು ವರ್ಷ ಆ ಕಡೆಗೆ ಹೋದ್ವಿ ನಾವು. ಸೊ ಗೈಸ್ ಆಮೇಲೆ ನೆಕ್ಸ್ಟು ಅದು 4, 5, 14 ಇದು 5. ಸೊ ನೆಕ್ಸ್ಟು ಇದು ಕಂಪ್ಯೂಟರ್ ಕ್ಲಾಸು 4, 5 ಗಂಟೆ ಆಯಿತು. ಸೊ ಇಲ್ಲಿ ಕೆಳಗಡೆ ಬರೋದಾದರೆ ಸೊ ಇಲ್ಲಿ ಜಾಸ್ತಿ ಏನು ಶುಭೋದಯಗಳು ಬರೋರು ಇಲ್ಲಿ. ಸೊ ಶುಭೋದಯ ಬೆಳಗ್ಗೆ ನ್ಯೂಸ್ ಪೇಪರ್ ಬರೋದನ್ನ ಬರಿಬೇಕಾಯ್ತು ಇಲ್ಲಿ. ಸೊ ಇಲ್ಲಿ ಉಪಾಧ್ಯಾಯರ ಕೊಠಡಿ. ಸೊ ಇಲ್ಲೇನಂದರೆ ಸೊ ಇದು ನಮ್ಮ ಪ್ರಿನ್ಸಿಪಲ್ ರೂಮು. ಸೊ ಅಲ್ಲೇನೋ ಬರ್ತಿದ್ದಾರೆ, ಶಾಲಾ ಆವರಣದಲ್ಲಿ 500 ಮೀಟರ್ ವ್ಯಾಪ್ತಿಯಲ್ಲಿ ಧೂಮಪಾನ ನಿಷೇಧಿಸ್ತಿದೆ. ಸೊ ಇದು ನಮ್ಮ ಪ್ರಿನ್ಸಿಪಲ್ ರೂಮು. ಸೊ ಆ್ಯಂಡ್ ಇದನ್ನು ನಾನು ಬೇರೆ ಇದು ಹೇಳ್ತೀನಿ ಇದೇನಂತ. ಸೊ ನೆಕ್ಸ್ಟು ಇಲ್ಲೇ ಆಗ್ಬಿಡ್ತೀನಿ ಬಿಡಿಯತ್ತಿಗೆ. ಸೊ ಇದು ಉರ್ದು ಸ್ಕೂಲ್. ಸೊ ಇದು ನಮ್ಮ ಕನ್ನಡ ಸ್ಕೂಲ್, ಕನ್ನಡ ಮೀಡಿಯಮ್. ಸೊ ಇದು ಉರ್ದು ಮೀಡಿಯಮ್. ಸೊ ಅಲ್ಲಿ ನೋಡಿ ನಿಮಗೆ ಉರ್ದು ನೋಡೋರಿಗೆ ಗೊತ್ತಾಗುತ್ತೆ, ಉರ್ದು ಓದೋಕೆ ಬರೋರಿಗೆ. ಸೊ ಅಲ್ಲಿ ಉರ್ದು ಮೀಡಿಯಮ್. ಸೊ ಇದು ಉರ್ದು ಕ್ಲಾಸ್, ಇದು ಒಂದೇ ಕ್ಲಾಸ್, ಒಂದು ಮತ್ತು ಇದೊಂದು ಇದೆ. ಸೊ ಇದು ಉರ್ದು ಕ್ಲಾಸ್, ಇದು ಮತ್ತು ಇದು. ಸೊ ನೋಡಿ ಇಲ್ಲಿ 1 ರಿಂದ 7 ಗಂಟೆ ಇದೆ. ಇದು 1, 2, 3, ಇದು 4, 5, 6, 7. ಇಲ್ಲಿ ಹಿಂಗೆ ಕೊಡೋರು. ಅಲ್ಲಿ 2 ರೂಮ್ ಡಿವೈಡ್ ಐತೆ, ಇಲ್ಲಿ 2 ರೂಮ್ ಡಿವೈಡ್ ಐತೆ ಒಳಗಡೆ. ಸೊ ಆ ಥರ ಮಾಡೋರು. ಸೊ ಜಾಸ್ತಿ ಜನ ಇದ್ದರು ಉರ್ದು ಕ್ಲಾಸವರು. ಸೊ ಅದಕ್ಕೋಸ್ಕರ ಇದೊಂದು ರೂಮ್ ಕೊಟ್ಟಿದ್ದರು. ಸೊ ಇಲ್ಲಿ ಉರ್ದು ಕ್ಲಾಸ್ ನಡೆಯೋದು, ಅಲ್ಲೂ ಉರ್ದು ಕ್ಲಾಸ್ ನಡೆಯೋದು. 1 ರಿಂದ 7 ಫುಲ್ ಉರ್ದು ಕ್ಲಾಸ್. ಸೊ ನೆಕ್ಸ್ಟ್ ಬರೋದಾದರೆ ಇದು ಪೂರ್ತಿ ಎಕ್ಸ್ಪ್ಲೈನ್ ಮಾಡಾಯಿತು ನೋಡ್ಕೊಳ್ಳಿ, ಇಷ್ಟು ಪೂರ್ತಿ. ಸೊ ಇನ್ನು ಬ್ಯಾಕ್ಗ್ರೌಂಡ್ ಕವರ್ ಆಯ್ತಲ್ಲ, ತಡ್ರಿ ಹೋಯ್ತೀನಿ. ಸೊ ಇದು ಗೇಟು. ಸೊ ತೋರಿಸ್ತೀನಿ ಅದನ್ನು. ಸೊ ನೋಡಿ ಪೂರ್ತಿ ಕವರ್ ಆಯ್ತಿದ್ದು, ಇಷ್ಟು ಅಲ್ಲಿಂದ ಅಷ್ಟು ಗಂಟೆ ಕವರ್ ಐತೆ. ಸೊ ನೆಕ್ಸ್ಟ್ ಬರೋದಾದರೆ ಈ ಕಡೆ ರಾಜೇತನ ಅದಕ್ಕೆ ಕೈ ತೋರಿಸ್ತಿಲ್ಲ. ಸೊ ನೆಕ್ಸ್ಟು ಇದೇ 6ನೇ ಕ್ಲಾಸು. ಸೊ ಇದು 6ನೇ ಕ್ಲಾಸು. ಸೊ ನಾವು 6ನೇ ಕ್ಲಾಸ್ ಅಲ್ಲಿಂದ ಓದಿದ ತಕ್ಷಣ 6ನೇ ಕ್ಲಾಸಿಗೆ ಬಂದರೆ ಏನೋ ದೊಡ್ಡವರಾದ್ವಿ ಅಂತ, ಏನೋ ದೊಡ್ಡವರಾಗ್ಬಿಟ್ರೆ ಅನ್ನೋ ಫೀಲಿಂಗ್ ನಾವು. ಸೊ ನೋಡಿ ತೋರಿಸ್ತೀನಿ 6ನೇ ಕ್ಲಾಸ್ ಸ್ವಲ್ಪ. ಸೊ ನೋಡಿ ಬೆಂಚಸ್ಗಳು ಕಾಣ್ತಿದ್ದಾವೆ. ಸೊ ಮೇಡಮ್ಗಳು ಅದು ಕೊಡೋದು, ಸೊ ಅಲ್ಲಿ ಮಿಸ್ಗಳಲ್ಲಿ ಕೂರೋದು, ಸೊ ಸ್ಟೂಡೆಂಟ್ಸಲ್ಲಿ ಇದು ಕೂರೋರು. ಸೊ 6th ಇಲ್ಲೇ ಕೂರ್ತಿರೋದು. ಇಲ್ಲೂ ಶುಭೋದಯ ಬರೋರು. ಮಳೆ ಬಂದ ಟೈಮಲ್ಲಿ ಅವಾಗಿದ್ದಿರಲಿಲ್ಲ. ಸೊ ಇದೆಲ್ಲ ಟೈಲ್ಸು ಇವೆಲ್ಲ ಹಾಕಿರ್ಲಿಲ್ಲ ಅವಾಗ. ಬರೀ ನಾನು ಅವಾಗ 7th ಇದಾಗ್ತಾಗ ನಾ 8th ಹೋದ್ವಿ ನಾವು ಇರ್ಲಿಕ್ಕೆ ಇರಲಿಲ್ಲ. ನಾವು ಹೋದ್ಮೇಲೆ ಬಂದಿದ್ದು ರಾಜ ಸರ್ರು, ಪ್ರಿನ್ಸಿಪಾಲ್ ಸರ್ರು. ಸೊ ಇದು 7th. ಸೊ ಇದೇನು ಗೊತ್ತಾಗ ಇನ್ನೊಂದು ವಿಷಯ ಏನಂತಪ್ಪ ಅಂದರೆ ಇಲ್ಲಿ ವೋಟಿಂಗು ಇಲ್ಲ ಮಾಡ್ತಾರೆ. ವೋಟಿಂಗ್ ಸ್ಟಾರ್ಟ್ ಆದರೆ ನಮ್ಮ ಸ್ಕೂಲಲ್ಲೇ ವೋಟಿಂಗ್ ಮಾಡೋದು. ಸೊ ಅಲ್ಲೊಂದು ಮತಗಟ್ಟೆ ಸಂಖ್ಯೆ ಐತೆ, ಇಲ್ಲೂ ಮತಗಟ್ಟೆ ಸಂಖ್ಯೆ ಐತೆ. ಮತಗಟ್ಟೆ ಸಂಖ್ಯೆ 263, 16 ಹಾಸನ ತಾಲೂಕು ಸಭೆ ಕ್ಷೇತ್ರ, 16 ಹಾಸನ PC, 196 ಹಾಸನ ವಿಧಾನಸಭಾ ಕ್ಷೇತ್ರ. ಸೊ ಇದೈತೆ. ಸೊ 6th 7th ಆಯಿತು. ಸೊ ಇಲ್ಲಿಗೆ ಪ್ರೈಮರಿ ಸ್ಕೂಲ್ ಮುಗೀತು. ಸೊ ನೆಕ್ಸ್ಟ್ ಬಂದರೆ ಇದು ಅಂಗನವಾಡಿ. ಸೊ ಆದರೆ ಇದು ಚೇಂಜ್ ಆಯ್ತಿದ್ದು. ಸೊ ಅಂಗನವಾಡಿಯಿಂದ ಡೈರೆಕ್ಟಾಗಿ ಅಂಗನವಾಡಿ ಮಾಡಿಕೊಟ್ರು. ಅಂಗನವಾಡಿ ಆದಮೇಲೆ ಅಂಗನವಾಡಿನೇ ಶಿಫ್ಟ್ ಮಾಡಾಕಿದ್ರು. ಇವಾಗ ಸ್ಟಾಫ್ ರೂಮ್ ಆಯ್ತಲ್ವ ಇದು? ಹರೀಶ್ ಸರ್ ಎಲ್ಲ ಸ್ಟಾಫ್ ರೂಮ್ ಆಯ್ತಿದ್ದು. ಸೊ ಇದು ಸ್ಟಾಫ್ ರೂಮ್ ಆಯ್ತು ಇವಾಗ, ಆಫೀಸ್ ರೂಮ್ ಅದು. ಸ್ಟಾಫ್ ರೂಮ್ ಇದಾಯ್ತು ಇವಾಗ. ಸೊ ಇದು ಮೇನ್ ಬಂದು ಇದು ನಮ್ಮ ಅಡುಗೆ ಮನೆ. ಸೊ ಅಡುಗೆ ಊಟ ಅದೆಲ್ಲ ಹೇಳಿದೀವಿ ನಾವು. ಡುಬ್ಬು ಅವರೇ ನಾವು ಹೇಳಿದ್ದೀವಿ ಅದನ್ನು ನೀವು ತುಂಬ ಓದಿರ, ನಮ್ಗಿಂತ ಮುಂದೆ ಓದಿರ ಅಂತ ಗೊತ್ತು. ಸೊ ಇದು ಅಡುಗೆ ಮನೆ. ಸೊ ಇಲ್ಲಿ ನಾವು ಏನು ಮಾಡ್ತಿದ್ವಿ, ಇಲ್ಲಿ ಹಿಂಗೆ ಲೈವ್ ಮಾಡಬೇಕಾಯ್ತು. ಸೊ ಹಿಂಗೆ ಲೈವ್ ಮಾಡಬೇಕಾಯ್ತು. ಸೊ ನಾವೇನಪ್ಪ ಅಂದರೆ ಸೊ ಇಲ್ಲಿಂದ ಲೈವ್ ಮಾಡಿದ್ರೆ ಹಿಂಗೆ ಬರಬೇಕಾಯ್ತು, ಇಲ್ಲಿಗೆ ಹಂಗೆ ಹೋಗ್ಬೇಕಾಯ್ತು. ಸೊ ಹಿಂಗೆ ಸೈಟ್ ಮಾಡಿದರೆ ಎಲ್ಲ ಹುಡುಗರೆಲ್ಲ ಇರೋರು. ಸೊ ಇಲ್ಲಿ 7th ಅಲ್ಲಿ 7th ಇದಲ್ಲ ಗೈಸ್, 7th ಅಲ್ಲಿ ಕೂರ್ಬೇಕಾಯ್ತು. 7th ಅಲ್ಲಿ 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಅಲ್ಲಿ ಅಲ್ಲವೇನೋ 1 ರಿಂದ 3 ಅಲ್ಲಿ, 1 ರಿಂದ 3 ಅಲ್ಲಿ, 4ರವ್ರು ಇಲ್ಲಿ, 4ರಲ್ಲ 6ರವ್ರು ಅಲ್ಲಿ, 6ರವ್ರು ಇಲ್ಲಿ, 7ರವ್ರು ಅಲ್ಲಿ, 4ರವ್ರು ಇಲ್ಲಿ, 6ರವ್ರಲ್ಲಿ ಆ ಕಾರ್ರ ಕೂರೋರು, 7ರವ್ರಲ್ಲಿ ಕೂರೋರು, 4ರವ್ರು ಇಲ್ಲ, 5ರವ್ರು 4ರವ್ರು ಇಲ್ಲಿ ಕೂರೋರು. ನಾವಿಲ್ಲಿ ಬರೋಂಗಿಲ್ಲ 7th ಅವ್ರು ಇಲ್ಲಿಗೆ. 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಅಲ್ಲಿ ಕೂರೋರು ಎಲ್ಲ ಫುಲ್ಲು. ಅಲ್ಲೂ ಜಾಗ ಸಾಕಾಗಲಿಲ್ಲ ಅಂದರೆ ಇಲ್ಲಿ ಕಟ್ಟೆ ಮ್ಯಾಗ ಬಂದು ಕೂತ್ಕೋಬೇಕಾಯ್ತು ಇಲ್ಲಿ. ಸೊ ಇದು ನನ್ನ ಪ್ರೈಮರಿ ಸ್ಕೂಲ್. ಸೊ ಇದು ಪೂರ್ತಿ ನನ್ನ ಪ್ರೈಮರಿ ಸ್ಕೂಲ್. ಹೈಸ್ಕೂಲಿಗೆ ಹೋಗ್ತೀನಿ ಇವಾಗ. ಸೊ ನೋಡಿ ಇದೇ ನಮ್ಮ ಪೂರ್ತಿ ಪ್ರೈಮರಿ ಸ್ಕೂಲ್. ನೋಡಿ ಪೂರ್ತಿ ರಾಜ ಕಾಣಬಾರ್ದು. ಸೊ ಪೂರ್ತಿ ನಮ್ಮ ಇದು ಪ್ರೈಮರಿ ಸ್ಕೂಲ್. ಸೊ ಗ್ರೌಂಡು ತುಂಬ ದೊಡ್ಡ ಐತೆ. ಸೊ ಇದು ನಮ್ಮ ಮೇನ್ ಬಂದು
ಕಬಡ್ಡಿ ಕೋರ್ಟ್, ವಾಲಿಬಾಲ್ ಕೋರ್ಟ್ ಐತೆ. ಮೊದಲು ಇದು ಗಾರೆ ಹಾಕಿದ ಮುಂಚೆ ಕಬಡ್ಡಿ ಕೋರ್ಟ್ ಆಗಿತ್ತು. ಸೊ ನೆಕ್ಸ್ಟು ವಾಲಿಬಾಲ್ ಕೋರ್ಟ್ ಮಾಡಿದ್ರು. ಇವಾಗಲೂ ಇದು ವಾಲಿಬಾಲ್ ಕೋರ್ಟ್ ಆಯ್ತು ಈಗ. ಸೊ ಇಲ್ಲಿಗೆ ನೆಟ್ ಕಟ್ಕೊಂಡು ಇಲ್ಲಿಗೆ ಆಡ್ತಿದ್ರು. ಸೊ ಮೊದಲು ಫೋಲು ಇಲ್ಲಿತ್ತು ಫೋಲು. ಸೊ ಚೇಂಜ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಖೋಖೋ ಆಡೋರು ಇಲ್ಲಿ. ಅಲ್ಲಿಗೊಂದು ಫೋಲ್ ಹಾಕಿ ಇಲ್ಲಿಗೊಂದು ಫೋಲ್ ಹಾಕೊಂಡು ಖೋಖೋ ಆಡೋರು ಇಲ್ಲಿ. ಖೋಖೋ ಅಂತೀನಿ. ಸೊ ಆಮೇಲೆ ನೆಕ್ಸ್ಟು ಪ್ರೈಮರಿ ಸ್ಕೂಲ್ ಬಂದರೆ ಇದು ಗಸಗಸೆ ಮರ. ಸೊ ಯಾವಾಗಲೂ ಇಲ್ಲೇ ಬಂದು ಕೂರ್ವಿ ನಾವು. ನೆಕ್ಸ್ಟ್ ಬಿಟ್ಟರೆ ಇಲ್ಲಿ ಬಂದು ಅಲ್ಲಿ ಕಟ್ಟೆ ಹತ್ರ ಬಂದು ಕೂರ್ವಿ ಅಲ್ಲಿ. ಆಮೇಲೆ ಇದು ಪ್ರೈಮರಿ ಸ್ಕೂಲ್ ಗೇಟು. ಸೊ ನಾಳೆ ಬೆಳಗ್ಗೆ ಬಿಡ್ತೀನಿ. ನಾಳೆ ಬೆಳಗ್ಗೆ. ಸೊ ನೆಕ್ಸ್ಟ್ ಅಂತ ಬಂದರೆ, ಸೊ ಇದು ನಾವು ತಟ್ಟೆ ತೊಳೆದಿರೋ ಜಾಗ ಅಂದರೆ ಇದು. ಸೊ ನೋಡಿ, ಸೊ ಇಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಇದೇ ಚೇಂಜ್ ಆಗಿಲ್ಲ ಗೈಸ್. ಚಿಕ್ಕ ವಯಸ್ಸಿಂದ ಈ ಬೋರ್ವೆಲ್ ಹಿಂಗೆ ಐತೆ, ಈ ಕಟ್ಟೆನೂ ಹಿಂಗೆ ಐತೆ. ಆದರೆ ಇದೊಂದು ಮಾತ್ರ ಆ್ಯಡ್ ಮಾಡಿದ್ದಾರೆ. ಏನು ಚೇಂಜ್ ಆಗೋಲ್ಲ. ಸೊ ಇಲ್ಲಿ ನೋಡಿ ನೀರು ಐತೆ ಒಳಗಡೆ, ನೀರು ಏನೋ ತುಂಬಿರಬೇಕು. ಸೊ ನೋಡಿ ಚಿಕ್ಕ ವಯಸ್ಸಿಂದನೂ ಹಿಂಗೆಯಾ ಒಳಗಡೆ ನೀರು ಆನ್ ಮಾಡೋರು. ಸೊ ತಟ್ಟೆ ತೊಳೆಯೋರು. ಅಲ್ಲಿ ಒಳಗಡೆ ಅಡುಗೆ ಮನೆ. ಸೊ ನೋಡಿ ಅಡುಗೆ ಮನೆ ಇದು ಪೂರ್ತಿ. ಸೊ ನೆಕ್ಸ್ಟು ಇವಾಗ ನೋಡಿದ್ರಲ್ಲ ಪ್ರೈಮರಿ ಸ್ಕೂಲ್ ಗೇಟು ಆ್ಯಂಡ್ ಗಸಗಸೆ ಮರ ಆ್ಯಂಡ್ ಸ್ಕೂಲು ಆ್ಯಂಡ್ ಅಡುಗೆ ಮನೆ, ವಾಶ್ರೂಮ್ ಎಲ್ಲ, ಪ್ರಿನ್ಸಿಪಲ್ ರೂಮ್, ಸ್ಟಾಫ್ ರೂಮ್ ಎಲ್ಲ ನೋಡಿರ. ಸೊ ನಾನು ಇವಾಗ ಕರ್ಕೊಯ್ತೀನಿ ಹೈಸ್ಕೂಲಿಗೆ. ಸೊ ಗಾಯ್ಸ್, ಸೊ ನಾವು ಬಂದ್ವಿ ಈಗ ಹೈಸ್ಕೂಲಿಗೆ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಹೈಸ್ಕೂಲ್. ಸೊ ನಾನು ಇಲ್ಲಿಂದನೇ ನನ್ನ SLC ಮುಗಿಸಿದ್ದು. ಸೊ ಇಲ್ಲಿಂದ ತುಂಬ ಮೆಮೊರಿಗಳಿದ್ದಾವೆ. ಆ ಪ್ರೈಮರಿ ಸ್ಕೂಲು, ಹೈಸ್ಕೂಲಲ್ಲಿ ತುಂಬ ಮೆಮೊರಿಗಳಿದ್ದಾವೆ ನಾವು ಮಾತ್ರ. ಸೊ ಫಸ್ಟ್ ತೋರಿಸ್ತೀನಿ ನಿಮಗೆ ನನ್ನ 8th ಸ್ಟ್ಯಾಂಡರ್ಡಲ್ಲಿ ನನ್ನ ಕೊರೋನಾ ಇತ್ತು. 8th ಸ್ಟ್ಯಾಂಡರ್ಡ್ ಕೊರೋನಾ ಬಂದಿತ್ತು. ಸೊ ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ಯಾರ ಅವನು ಐಜಿಲ್ ಅಂತ, ಅವನು ಇದೆ ನಗರದವನು. ಸೊ ಇವಾಗ ಪ್ರೈಮರಿ ಸ್ಕೂಲ್ ಹೋಗ್ತವನೆ. ಗಸಗಸ ನೋಡಿ ಬರೀ ಹಣ್ಣು ತಿನ್ನೋಕ್ಕೋಸ್ಕರ ಎಲ್ಲಿಗೆ ಹತ್ತವನು ನೋಡಿ, ಮರೆದ್ಮೇಕತ್ತಿ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟ್ 8th ಸ್ಟ್ಯಾಂಡರ್ಡ್. ಇದು 8ನೇ ಕ್ಲಾಸು. 8ನೇ ಕ್ಲಾಸ್ ಗೈಸ್. ನಾನು 7th ಪಾಸ್ ಆಗಿದ್ದ ತಕ್ಷಣ ಕೊರೋನಾ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ನಾನು 2019 ಬ್ಯಾಚ್. ಸೊ 2019 ಬ್ಯಾಚ್ 8th ಬಂದಾಗ. ಸೊ ನಾನು ಇಲ್ಲಿಗೆ ಬಂದಾಗ ಲಾಕ್ಡೌನ್ ಆಗೋಯ್ತು. ನಾವು 8ನೇ ಕ್ಲಾಸ್ ಓದಲಿಲ್ಲ ನಾನು. 8ನೇ ಕ್ಲಾಸ್ನ ಮೊದಲೇ ನನಗೆ ಗೊತ್ತೇ ಇಲ್ಲ 8ನೇ ಕ್ಲಾಸ್ ಏನೇನೈತೆ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. 8ನೇ ಕ್ಲಾಸ್ ಏನಾಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. 8ನೇ ಕ್ಲಾಸ್ ಓದಲಿಲ್ಲ, ಏನಿಲ್ಲ. 8ನೇ ಕ್ಲಾಸ್ ಸೇರಿಸಿದ್ರು, ವಾಪಸ್ ಬ್ಯಾಗ್ ಹೋದ್ವಿ, ಅಷ್ಟೇ ಮುಗೀತು. ಸೊ ಇದು ಸ್ಮಾರ್ಟ್ ಕ್ಲಾಸ್. ಸೊ ಸ್ಮಾರ್ಟ್ ಕ್ಲಾಸ್ ಅಂದರೆ ಇಲ್ಲಿ ಪ್ರೊಜೆಕ್ಟರ್ ಹಾಕೊಂಡು ಇಲ್ಲೆಲ್ಲ ಪಾಠ ಮಾಡೋರು ಅಂದರೆ ಇಲ್ಲಿ ಪ್ರೊಜೆಕ್ಟರ್ ಹಾಕೊಳ್ಳೋರು, ಕ್ವಶನ್ ಪೇಪರ್ ಹಾಕೊಳ್ಳೋರು, ಆನ್ಸರ್ ಶೀಟ್ ಹಾಕೊಳ್ಳೋರು. ಅಲ್ಲಿಗೆ ಹೋಗ್ಬಿಟ್ಟು ಎಕ್ಸಾಮ್ ಓದ್ಸೋರು. ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ತುಂಬ ಎಲ್ಲ ಆಗಿದೆ. ಸೊ ನೆಕ್ಸ್ಟು ಇಷ್ಟು ಕವರ್ ಮಾಡ್ತೀನಿ ನಿಮಗೆ ಇಷ್ಟು. ಸೊ ನೆಕ್ಸ್ಟ್ ಅಲ್ಲಿ ಮೇಲೆ ಬಂದರೆ, ಸೊ ಅಲ್ಲಿ ಸೈನ್ಸ್ ಲ್ಯಾಬ್ ಆ ಕಡೆ ಐತಲ್ಲ ಗೈಸ್, ಆ ಕಡೆ ಸರಿ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಅದು ಐತಲ್ಲ ಗೈಸ್ ಅದು. ಸೊ ಅದು ಸೈನ್ಸ್ ಲ್ಯಾಬ್. ಅಲ್ಲಿ ಸೈನ್ಸ್ ಎಲ್ಲ ಪಾಠ ಆಗೋದು. ನಮ್ಮ AT ಮಿಸ್ ಅಂತ ಇದ್ರು. ಸೊ ಅವರು ಸೈನ್ಸ್ ಪಾಠ ಮಾಡೋರು. ಸೊ ಅಲ್ಲಿ ನಡೆಯೋದು. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಒಳಗೆ ಇದು ವೃತ್ತಿ ಶಿಕ್ಷಣ ಕೊಠಡಿ. ಅಂದರೆ ಇಲ್ಲಿ ನಮ್ಮ ಕೆಲಸ ನಾವೇನೇ ಮಾಡಿದ್ವಿ, ನಾವೇನೇನೋ ಏನೇನು ದಬಾಕಿದ್ದೀವಿ ಇಲ್ಲಿ ಅದನ್ನು ಅಲ್ಲಿ ಸ್ಟೋರ್ ಮಾಡಿರೋರು. ಸೊ ಪ್ರತಿಭಾ ಕಾರಂಜಿ ಹೊರಗೆ ಎಲ್ಲ ಹೇಳ್ಕೊಡೋರಲ್ಲ, ಅದೆಲ್ಲ ಅಲ್ಲಿ ಸ್ಟೋರ್ ಆಗೈತಿ ಇವಾಗ. ಸೊ ನೆಕ್ಸ್ಟ್ ಬಂದರೆ ಗ್ರಂಥಾಲಯ. ನೋಡಿ ಗೈಸ್, ಗ್ರಂಥಾಲಯ. ಸೊ ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಸ್, ಕನ್ನಡ ನಮ್ಮ AT ಮಿಸ್ ಅಲ್ಲ, ನಮ್ಮ BCK ಮಿಸ್ ಅಲ್ಲ, ನಮ್ಮ CHM ಮಿಸ್ಸು. ಸೊ ಅಲ್ಲಿ ಗ್ರಂಥಾಲಯ ಎಲ್ಲ ಕನ್ನಡ ಬುಕ್ ಎಲ್ಲ ಅವ್ರದ್ದು, CHM ಮಿಸ್ ಅವ್ರದ್ದು. ಸೊ ಅವ್ರದ್ದೆಲ್ಲ ಅಲ್ಲಿಡೋರು. ಸೊ ನೆಕ್ಸ್ಟ್ ಬಂದರೆ ಕಂಪ್ಯೂಟರ್ ಕೊಠಡಿ. ಸೊ ಕಂಪ್ಯೂಟರ್ ಕ್ಲಾಸು. ಸೊ ಕಂಪ್ಯೂಟರ್ ಕ್ಲಾಸ್ ನಾವು ಅಲ್ಲೇ ಮಾಡಿದ್ದು. ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಂಪ್ಯೂಟರ್ ಕ್ಲಾಸಿಂದ ನಾನು 8ನೇ SLCವರೆಗೂ 2 ಸತಿ ಬರೋದು. ಅದು ಯಾವಾಗ ಅಂತಲೂ ಗೊತ್ತಿಲ್ಲ. ನೀವು ತೋರ್ಸೋಕೆ ಹಾಕೋದು, ಯಾಕಂದರೆ ನಾನು ಲಾಕ್ಡೌನ್ ಟೈಮ್ ನಂದು ನಾವು ಏನೋ ಮಾಡ್ಬಿಡ್ತೀವಿ ಅಂತ ತೆಗೆದಾಕಿದ್ರು. ಸೊ ನೋಡಿದ್ರಲ್ಲ. ಸೊ ಇಷ್ಟು ನಮ್ಮ ಇದೊಂದು SLC 8th 9th. 9th ತೋರಿಸ್ಲಿಲ್ಲವ ನಿಮಗೆ? ಸೊ 9th ತೋರಿಸ್ತೀನಿ ನೋಡಿ ನಿಮಗೆ. 9th ಇಲ್ಲೇ, ನಮ್ಮದು 9th ಇಲ್ಲೇ ಇದ್ದಿದ್ದು. ಸೊ 9th ನೋಡಿ. ಸೊ 9th ಇಲ್ಲೇ. 9th ಇಷ್ಟು ಪೂರ್ತಿ. ಇದು 9th ಈ ಕಡೆ ಐತೆ, 9th ಈ ಕಡೆ ಪೂರ್ತಿ, 8th ಈ ಕಡೆ ಪೂರ್ತಿ. 8th ಡಬಲ್ ಡೋರು 8th. ಆ್ಯಂಡ್ ಈ ಕಡೆ ಮೆಟ್ಲು, ಆ್ಯಂಡ್ ಈ ಕಡೆ ಸ್ಮಾರ್ಟ್ ಕ್ಲಾಸ್, ಸೈನ್ಸ್ ಲ್ಯಾಬ್, ಆಮೇಲೆ ಸ್ಟೋರ್ ಲ್ಯಾಬ್, ಆ್ಯಂಡ್ ಗ್ರಂಥಾಲಯ, ಆ್ಯಂಡ್ ಕಂಪ್ಯೂಟರ್ ಕ್ಲಾಸ್. ಸೊ ನೆಕ್ಸ್ಟ್ ನಿಮಗೆ ತೋರಿಸೋದಾದರೆ, ನಾನು ನಿಮಗೆ ಫಸ್ಟ್ ತೋರಿಸೋದೆ ನಮ್ಮ ಶಿಕ್ಷಕರ ಕೊಠಡಿ. ಅಂದರೆ ನಮ್ಮ ಸ್ಟಾಫ್ ರೂಮ್ ನೋಡಿ, ಸ್ಟಾಫ್ ರೂಮ್. ಸೊ ಇಲ್ಲಿಂದ ಅಲ್ಲಿ ಗಂಟ ಬರೀ ಸ್ಟಾಫ್ ರೂಮ್ ಐತೆ ನೋಡಿ. ಅಲ್ಲಿ ಗಂಟ ಸ್ಟಾಫ್ ರೂಮು. ಕನ್ನಡ, ಇಂಗ್ಲೀಷ್, ಹಿಂದಿ, ಕನ್ನಡ, ಮ್ಯಾಥ್ಸ್ ಎಲ್ಲ ಸರ್ರು ಮೇಡಮ್ಗಳೆಲ್ಲ ಅಲ್ಲೇ ಕೊಡ್ತಿದ್ದು.
ಸೊ ನಾವು ಅಲ್ಲೇ ಎಲ್ಲ ಪಾಠಗಳೆಲ್ಲ ತೋರಿಸ್ಬೇಕಾಯ್ತು. ಸೊ ನೆಕ್ಸ್ಟ್ ಬಂದರೆ ನನ್ನ ಮೋಸ್ಟ್ ಮೆಮರಿಬಲ್ ಪ್ಲೇಸ್ ಎಸ್ ಎಲ್ ಸಿ ರೂಮ್. ಸೊ ಇಲ್ಲಿ ನೋಡಿ, ಸೊ ಎಸ್ ಎಲ್ ಸಿ ರೂಮ್. ಸೊ ಇದೇ ನಮ್ಮ ಎಸ್ ಎಲ್ ಸಿ ರೂಮ್. ತುಂಬ ಆಸೆ ನಾನು ಈ ಹೊಡಿಗೆ ಹೋಗ್ಬೇಕು ಅಂತ ಕ್ಲಾಸ್ ಇದ್ದಾಗ. ಸೊ ಇಲ್ಲೊಂದು ಇವಾಗೇನೋ ಹೊಸದಾಗೇನೋ ಹಾಕಿದ್ದಾರೆ ನೋಡಿ, ದೂರು ಸಲಹೆ ಪಟ್ಟಿ, ಕಂಪ್ಲೇಂಟ್ ಏನದು ಸಜೆಷನ್ ಬಾಕ್ಸ್, ಮಕ್ಕಳ ಸಹಾಯವಾಣಿ 1098ಗೆ ಕರೆ ಮಾಡಿ ಹಾಸನ ಜಿಲ್ಲಾ ನಿಸ್ತುಂತ ಕೊಠಡಿ 112 ದೂರವಾಣಿ ಸಂಖ್ಯೆ ಎಲ್ಲ ಹಾಕಿದ್ದಾರೆ. ಬೇಕಾದ್ರೆ ನೋಡಿ, ಆದರೆ ನಿಮ್ಮ ಇದರಲ್ಲೂ ಫೋನ್ ಮಾಡಿಬಿಡಿ. ಸೊ ನೆಕ್ಸ್ಟ್ ನಾವು ಎಸ್ ಎಲ್ ಸಿ ನಿಮಗೆ ರೂಮ್ ತೋರಿಸ್ತೀನಿ ನೋಡಿ, ಎಸ್ ಎಲ್ ಸಿ ರೂಮು. ಸೊ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಕಾಣಿಸ್ತಲ್ಲ. ಸೊ ಕಾಣಿಸೋಕ್ಕೆ ಕತ್ಲೆ ಆಯಿತು ತುಂಬ. ಸೊ ಯಾವ ಥರ ಒಂದಿನ ನಾನು ಗ್ರೋ ಆಗಿ ದೊಡ್ಡವನ ಒಂಥರ ಒಂದು ಲೆವೆಲಿಗೆ ಬಂದಮೇಲೆ ಕ್ಲಾಸಿಗೆ ಕರೀತಾರೆ ನನ್ನ. ಸೊ ಆ ಸನ್ಮಾನಗೋಸ್ಕರ ಕಾಯ್ತೀನಿ ನಾನು. ನನ್ನ ಎಸ್ ಎಲ್ ಸಿ, ನನ್ನ ಮೆಮೊರಿ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡೋದು. ಯಾಕಂದ್ರೆ ನನಗೆ ಆ ಎಸ್ ಎಲ್ ಸಿ ಅನ್ನೋ ಇದೀತಲ್ಲ, ಎಸ್ ಎಲ್ ಸಿ ನನಗೆ ಎಸ್ ಎಲ್ ಸಿ ಅಂದರೆ ಗ್ಯಾಪ್ನಾಗೋದು ನನ್ನ ಫ್ರೆಂಡ್ಸ್ ಎಲ್ಲ. ಪೀಟರ್ ಇರ್ಬೋದು, ಮೇಷಕ್ ಇರ್ಬೋದು, ಜೀವನ್ ಇರ್ಬೋದು, ಪ್ರಜ್ವಲ್, ಮನೋಜು, ಕೌಶಿಕ್ ಆ್ಯಂಡ್ ನಿಧಿಶಾ ಆ್ಯಂಡ್ ತುಷಿ, ಅಬೂಜರ್ ನಮ್ಮ ಬ್ಯಾಚಲ್ಲಿ ಒಬ್ಬ, ಅವೆಲ್ಲ ನೆನೆಸ್ಕೊಬಾರ್ದು, ಹರ್ಟಾಗುತ್ತೆ. ಸೊ ನೆಕ್ಸ್ಟು ಅದ್ಬಿಟ್ಟಕ್ಕೆ. ಸೊ ನೆಕ್ಸ್ಟು ಎಸ್ ಎಲ್ ಸಿ ಇದಾಯಿತು. ಸೊ ನೆಕ್ಸ್ಟ್ ಬಂದರೆ ನಮ್ಮ ಪ್ರಿನ್ಸಿಪಲ್ ಅಂದರೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ರೂಮ್, ಮುಖ್ಯ ಶಿಕ್ಷಕರ ಕೊಠಡಿ. ಸೊ ನೋಡಿ, ಇದೆ ಕಚೇರಿ ಇದೆ ನೋಡಿ, ಇಷ್ಟು ಅವ್ರದ್ದೇ. ಅವ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಸೊ ನೆಕ್ಸ್ಟು ಮೇಲೆ ಬಂದರೆ ಅದು ಹಾಕ್ಸಿರ್ಲಿಲ್ಲ ಗೈಸ್, ನಾನು ಇದ್ಬೇಕಾದ್ರೆ ಹಾಕ್ಸಿರ್ಲಿಲ್ಲ, ಅದನ್ನು ಮೋಸ ಮಾಡಿದ್ದಾರೆ ಸ್ಕೂಲವರು. ಸೊ ಆಪ್ತ ಸಮಾಲೋಚನಾ ಕೊಠಡಿ, ಅದೇನಂತ ಗೊತ್ತಿಲ್ಲ ಗೈಸ್ ನನಗೆ, ಅದೇನಂತಲೇ ಗೊತ್ತಿಲ್ಲ ನಮಗೆ. ಅದು ಏನಂತಲೇ ಗೊತ್ತಿಲ್ಲ, ಸುಮ್ಮನೆ ಖಾಲಿ ರೂಮ್ ಇತ್ತು ನಾವಿರ್ಬೇಕಾದ್ರೆ. ಸೊ ಅದು ನಾವೆಲ್ಲ ಆಟಾಡಕ್ಕೆ ಹೋಗಿವಿ, ಅಲ್ಲಿ ಹೋಗಿವಿ, ಅಲ್ಲೇ ಇರುವಿ. ಸೊ ಅದು ನಮಗೆ ಲೆಕ್ಕಕ್ಕೆ ನಮಗೆ ಗೊತ್ತೇ ಇಲ್ಲ ಅದೇನಂತ. ಸೊ ನೆಕ್ಸ್ಟ್ ಬಂದರೆ ಕ್ರೀಡಾ ಕೊಠಡಿ. ಸೊ ನಮ್ಮ ಕ್ರೀಡಾ ಕೊಠಡಿಯಲ್ಲಿ ಇತ್ತಲ್ಲ ಅದು. ಸೊ ನೆಕ್ಸ್ಟ್ ಅದು ಏನಪ್ಪ ಅಂದರೆ ಐಟಮ್ಸ್ ಇಡೋದು, ನಮ್ಮ ಆಟಾಡೋ ಐಟಮ್ಸ್ ಎಲ್ಲ, ಬ್ಯಾಡ್ಮಿಂಟನ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್ ಆ್ಯಂಡ್ ಬಾಸ್ಕೆಟ್ಬಾಲ್, ಎಷ್ಟು ಸಖತ್ತು ಐಟಮ್ಗಳಿದ್ದಾವೆ. ನಮ್ಮ ಸ್ಕೂಲ್ ಮಾತ್ರ ಅಲ್ಟಾಗಿದೆ. ನಮ್ಮ ಸ್ಕೂಲ್ ಬಗ್ಗೆ ಮಾತಾಡೋಂಗೆ ಎಲ್ಲ ಐಟಮ್ ಇಟ್ಟಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ. ಸೊ ನೆಕ್ಸ್ಟ್ ಬಂದರೆ, ಸೊ ಇಲ್ಲಿ ನೋಡಿ, ಇದು ನಮ್ಮ ಮೆಮೊರಿಬಲ್ ಊಟದ ಪ್ಲೇಸ್. ಸೊ ಇದು ಊಟದ ಜಾಗ ಐತಲ್ಲ ಗೈಸ್, ಊಟ ಅಂದರೆ ನಮಗೆ ಅಂತ ಸಕ್ಕತ್ತು ಇಷ್ಟ ಆಯ್ತು ನಮಗೆ. ಸೊ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಎಲ್ಲ ಇದ್ದಿದ್ದು. ಸೊ ಇಲ್ಲಿ ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಇಲ್ಲೇ ಜೊತೆಗೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹೋದ್ವಿ. ಆದರೆ ಈ ಟೇಬಲ್ ಇರಲಿಲ್ಲ. ಸೊ ಅಲ್ಲೂ ಟೇಬಲ್ ಇರಲಿಲ್ಲ. ಆ ಕಟ್ಟೆ ಐತಲ್ಲ ಗೈಸ್, ಚಿಕ್ಕ ಕಟ್ಟೆ ಐತಲ್ಲ, ಆ ಚಿಕ್ಕ ಕಟ್ಟೆ ಮೇಲೆ ಕೂತ್ಕೊಳ್ಳೋರು, ನಾವು ಇಲ್ಲಿ ಕೂತ್ಕೊಳ್ವಿ. ಎಸ್ ಎಲ್ ಸಿ ಅವರೆಲ್ಲ ಕೂತ್ಕೋಬೇಕಾಯ್ತು. 9th ಅವರು ಅಲ್ಲಿ 9th 8th ಅಲ್ಲಿ ಕೂತ್ಕೋಬೇಕಾಯ್ತು. ಎಸ್ ಎಲ್ ಸಿ ಅವ್ರು ಇಲ್ಲಿ ಕೂತ್ಕೋಬೇಕಾಯ್ತು ನಾವು. ಸೊ ಗೈಸ್ ಅವಾಗ ಮೆಮೊರಿನೇ, ತುಂಬ ಮೆಮೊರಿಗಳಿದಾವೆ ಇಲ್ಲಿ, ಎಲ್ಲ ಊಟ ಎಲ್ಲ ಮಾಡಿ. ಸೊ ನೆಕ್ಸ್ಟ್ ಬಂದರೆ ನಮ್ಮ ಅಡುಗೆ ಮನೆ. ಸೊ ಅದು ಅಡುಗೆ ಮನೆ. ಬೇಕಾದ್ರೆ ಅಕ್ಕಿ ಏನೋ ಬರ್ತಿದ್ದಾರೆ ನೋಡಿ, ಅಕ್ಕಿ 50 ಗ್ರಾಮ್, ಗೋಧಿ, ಬೇಳೆ, ಎಣ್ಣೆ, ಉಪ್ಪು, ತರಕಾರಿ, ಅನ್ನ, ಸಾಂಬಾರು, ಹಾಲಿನ ಪುಡಿ, ಸಕ್ಕರೆ, ರಾಗಿ ಮಾಲ್ಬ್ ಏನೋ ಐತೆ. ಸೊ ಅದೆಲ್ಲ ಒಂದು ಕಡೆ ಆದರೆ, ಸೊ ಗಸಗಸೆ ಮರ ಇಲ್ಲೆಲ್ಲ ತುಂಬ ಚಿಕ್ಕ ವಯಸ್ಸಿನ ಮೆಮೊರೀಸ್ ಎಲ್ಲ ತುಂಬ ಇದ್ದಾವೆ. ಗಸಗಸೆ ಮರ, ಇನ್ನು ಮಿಕ್ಕಿದ್ದೆಲ್ಲ ಆಟ ಆಡೋದೆಲ್ಲ ನಾವೆಲ್ಲ ಇಲ್ಲಿ ಜಾಸ್ತಿ ಆಟಾಡ್ತಿಟ್ಟಿದ್ದು. ಸ್ಕೂಲ್ ಮುಗೀತು. ಸೊ ಮನೆಗೆ ಹೋಗ್ವಿ. ಮನೆಯಿಂದ ಸಂಜೆ ಒಂದು 5 ಗಂಟೆ 6 ಗಂಟೆ ಹತ್ತಿರ ಬರುವಿ. ಸೊ 6 ಗಂಟೆ ಹತ್ತಿರ ಬಂದ್ಬಿಟ್ಟು ಮರ ಹತ್ತಿ ಗಸಗಸೆ ಕೀಳುವಿ, ಹಣ್ಣು ತಿನ್ನುವಿ. ನಾನು ಪೀಟರ್ ಅಂತೂ ತುಂಬ ಆಟ ಆಡಿದ್ದೀವಿ ಮಾತ್ರ. ಸೊ ಅಲ್ಲೊಂದು ಗಸಗಸೆ ಮರ ಇತ್ತು ಗೈಸ್, ಆ ಮರ ಕಿತ್ತಾಕಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಮೆಮೊರಿ. ಸೊ ನೋಡಿದ್ರಲ್ಲ ಗೈಸ್, ಸೊ ಇದು ನನ್ನ ಸ್ಕೂಲ್ ಮೆಮೊರಿ ಆಗಿತ್ತು. ಸೊ ಗೈಸ್ ಇವಾಗ ನೆನೆಸ್ಕೊಂಡ್ರು ಥರ ಮನಸ್ಸಿಗೆ ಹರ್ಟ್ ಆಗುತ್ತೆ. ತುಂಬ ಮೆಮೊರಿಗಳಿದ್ವು. ಸೊ ಆಮೇಲೆ ಎಸ್ ಎಲ್ ಸಿ ಅವ್ರು ಇಲ್ಲೂ ಜಾಸ್ತಿ ತಿಂತಿದ್ರು. ನಾವು ಇಲ್ಲೇ ಜಾಸ್ತಿ ಕೂತ್ಕೊಂಡಿದ್ದೆವು. ಇಲ್ಲಿ ಈ ಸುತ್ತಮುತ್ತ ಕೂತ್ಕೊಂಡ್ಬಿಡ್ವಿ. ಬೆಳಗ್ಗೆ ಬಂದಿದ್ರೆ ಸಾಕಾಯಿತು. ಬೆಳಗ್ಗೆ ಬಂದಿದ್ರೆ ನಾವು ಇಲ್ಲೇ ಕೂತ್ಕೊಳ್ಳೋರು. ಹೆಣ್ಮಕ್ಳು ಅಲ್ಲಿ ಕೂತ್ಕೊಳ್ಳೋರು, ಗಂಡ್ಮಕ್ಳು ಇಲ್ಲಿ ಕೂತ್ಕೊಳ್ಳಿವಿ ನಾವು. ಸೊ ಎಲ್ಲ ಕಡೆ ಇಲ್ಲೇ ಕೂತ್ಕೊಂಡಿದ್ವಿ, ಇಲ್ಲೇ ಕೂತ್ಕೊಂಡು ಓದ್ಕೊಳ್ಳಿವಿ, ಇಲ್ಲೇ ಕೂತ್ಕೊಂಡು ಎಲ್ಲ ಮಾಡ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿವಿ. ಬೋರಲ್ಲಿ ಇವತ್ತವರೆಗೂ ನೀರು ಬಂದಿರೋದು ನೋಡಿಲ್ಲ. ಬೋರ್ವೆಲಲ್ಲಿ ನಾವು. ಎಸ್ ಎಲ್ ಸಿ ಅವ್ರು ನಾವು ಇಲ್ಲಿ ಕೂತ್ಕೊತಿದ್ವಿ, 8th ಅವ್ರು ಅಲ್ಲಿ ಕೂತ್ಕೊಳ್ಳೋರು. 8th ಅಲ್ಲಿ ನಮ್ಮ ಎಸ್ ಎಲ್ ಸಿ ಹುಡುಗಿರಲ್ಲಿ ಮಿಕ್ತವರೆಲ್ಲ ಎಲ್ಲ ಚಳ್ಳ ಪಿಳ್ಳಿ. ಇದು ಕಟ್ಟೆ ಇದ್ದಿಲ್ಲ, ಇದು ಬರೀ ಕಟ್ಟೆ ಇದ್ದಿಲ್ಲ, ಬರೀ ಒಂದು ಚಿಕ್ಕ ಕಟ್ಟೆ ಇತ್ತು ಕೆಳಗಡೆ. ಅದನ್ನ ಇವಾಗ ಕಟ್ಟಿರೋದು ಕಟ್ಟೆ ಇದನ್ನು. ಸೊ ನಾವು ಇದ್ಬೇಕಾದ್ರೆ ಕಟ್ಟೆನೇ ಇರಲಿಲ್ಲ.
ಸೊ ನೆಕ್ಸ್ಟು ನೋಡಿದ್ರೆ ಸೊ SLC ಗೇಟ್ ತೋರಿಸ್ಲವ್ವ, ನಮ್ಮ ಗೇಟ್ ಅದು ನೋಡಿ, ಅದೇ ಗೇಟ್. ಸೊ ಅಲ್ಲಿಂದ ಹಿಂಗೆ ಎಂಟ್ರಿ ಆದರೆ ಹಿಂಗೆ ಬಂದು 9th ಅವ್ರು ಹಿಂಗೆ ಹೋಗೋರು, 8th ಅವ್ರು ಹಿಂಗೆ ಹೋಗೋರು, SLC ಹಿಂಗೆ ಹೋಗೋರು, ಸ್ಟಾಫ್ ಹಿಂಗೆ ಹೋಗೋರು, ಮಕ್ಕಳೆಲ್ಲ ಹಿಂಗೆ ಹೋಗೋರು, ಒಂದೇ ಕಡೆ ಎಲ್ಲ ಕುತ್ಕೊಳ್ಳೋರು. ಮೇಡಮ್ ಬಂದಿದ್ರೆ ಓದ್ಕೊಳ್ಳು, ಎದ್ರಕಂಡು ಹೊಡಿತಾರೆ ಬೈತಾರೆ ಅಂತ. SK ಸರು, RN ಸರು ಅಂದರೆ RN ಸರ್ನ ತುಂಬ ಜ್ಞಾಪನ ಆಗುತ್ತೆ ನಮಗೆ, ಚಿಕ್ಕ ವಯಸ್ಸಿಂದೆಲ್ಲ ಜ್ಞಾಪನ ಆಗುತ್ತೆ. ಸೊ SLC ಬ್ಯಾಚ್, SLC ಲೈಫ್ನ ಯಾರು ಕಳ್ಕೊಳಕ್ಕೆ ಹೋಗ್ಬಿಡಿ. SLCಗಿಂತ ಮುಂಚೆ ಯಾರು ನೋಡ್ತಿದ್ರು ಇದನ್ನು, SLC ಲೈಫ್ನ ಯಾರು ಕಳ್ಕೊಳಕ್ಕೆ ಹೋಗ್ಬಿಡಿ. ಏಕೆಂದರೆ SLC ಲೈಫ್ ಇಸ್ ಗೋಲ್ಡನ್ ಲೈಫ್, ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ. ನನಗೆ ಅದು ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅರ್ಥ ಆಗಲಿಲ್ಲ, ಸೊ ಇವಾಗ ಅರ್ಥ ಆಯ್ತು ನನಗೆ. SLC ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್, ನಿಜವಾಗ್ಲೂ ಗೋಲ್ಡನ್ ಲೈಫ್ ಗೈಸ್. ಅದು ಎಂಜಾಯ್ ಮಾಡ್ತೀವಲ್ಲ, ಅದು ಯಾವತ್ತೂ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ತುಂಬ ಎಂಜಾಯ್ ಮಾಡಿದ್ವಿ SLCನ. ಸೊ ನೀವು ಎಂಜಾಯ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ನ ಯಾರು ಮರಿಬೇಡಿ, ಫ್ರೆಂಡ್ಸ್ ಎಲ್ಲ ಜೊತೆಯಾಗಿ. ನಾವು ಇವಾಗಲೂ SLC ಹುಡುಗರು ಪ್ಲ್ಯಾನ್ ಹಾಕ್ತೀವಿ, ಎಲ್ಲಿಗಾರ ಹೋಗ್ತೀವಿ, ಊಟ ಮಾಡ್ತೀವಿ, ಆರಾಮಾಗಿ ಟ್ರಿಪ್ ಎಂಜಾಯ್ ಮಾಡ್ತೀವಿ. ಇವಾಗಲೂ ಟ್ರಿಪ್ ಇದೆ, ಮುಂದಿನ ತಿಂಗಳು ಜುಲೈ 11, 12 ಲಾಗ್ ಮಾಡ್ತೀನಿ ನಮ್ಮ SLC ಹುಡುಗರ ಜೊತೆ, ತೋರಿಸ್ತೀನಿ ನೋಡಿ ನಿಮಗೆ. ಅದು 2 days ಲಾಗ್ ಆಗಿರುತ್ತೆ, 2 ದಿನ ಅಪ್ಲೈ ಮಾಡ್ತೀನಿ ರೆಗ್ಯುಲರ್ಲಿ, ಡೋಂಟ್ ಟೆನ್ಷನ್. ಸೊ ನೋಡಿದ್ರಲ್ಲ, ಇದು ನಮ್ಮ ಸ್ಕೂಲ್ ಆಯಿತು. ಸೊ ನೋಡಿದ್ರಲ್ಲ, ಇವತ್ತು ನನ್ನ ಸ್ಕೂಲು ತುಂಬ ಮೆಮೊರಿ. ನಿದ್ದೆ ಬರಲ್ಲ ಅನ್ಸುತ್ತೆ ಇವತ್ತು. ನಾಳೆ ಎದ್ದು ಚಿಕ್ಕಪೇಟೆಗೆ ಹೋಗಬೇಕು, ಬೆಂಗಳೂರಿಗೆ. ಹಿಡ್ಕೊಂಡು ಕೈ ನೋವು ಬಂತು ಗಾಯಸ್. ಸೊ ನಾಳೆ ಚಿಕ್ಕಪೇಟೆಗೆ ಹೋಗಬೇಕು, ನಾನು ಮತ್ತು ಪೀಟರ್, ನಾನು ಹೇಳಿದ್ನಲ್ಲ SLC ಫ್ರೆಂಡ್, ಚಿಕ್ಕ ಫ್ರೆಂಡ್. ಸೊ ನಾನು ಪೀಟರ್ ನಾಳೆ ಬೆಂಗಳೂರಿಗೆ ಹೋಗಬೇಕು, ಚಿಕ್ಕಪೇಟೆಗೆ ಹೋಗ್ತೀವಿ. ಅಲ್ಲಿ ನಮಗೆ ಉಮೇಶ ಸಿಗ್ತಾನೆ, ಉಮೇಶ ನಮಗೆ ಚಿಕ್ಕಪೇಟೆ ಕರ್ಕೊಯ್ತಾನೆ. ಸೊ ಅದೆಲ್ಲ ನಾಳೆ ಆಗುತ್ತೆ. ಸೊ ನಾಳೆ ಗಂಟ ಕಾಯಿರಿ, ನಾಳೆ ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ತರಕ್ಕೆ ಹೋಗೋಣ, ಶಾಪಿಂಗ್ ಮಾಡೋಕೆ ಹೋಗ್ಬೇಕು ಸ್ವಲ್ಪ. ಅಲ್ಲಿ ಚೋರ್ ಬಜಾರಿಗೆ ಹೋಗ್ತಿದ್ದೀವಿ ಗಾಯ್ಸ್, ಚೋರ್ ಬಜಾರಿಗೆ ಹೋಗ್ತಿದ್ದೀವಿ ನಾಳೆ. ಅಲ್ಲಿ ಗಂಟೆ ವೆಯ್ಟ್ ಮಾಡಿ ಹೋಗೋಣ. ಸೊ ನೋಡಿದ್ರಲ್ಲ ಇವತ್ತಿನ ಲಾಗ್. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು, ನನ್ನ SLC, ನನ್ನ ಸ್ಕೂಲ್ ಡೇಸ್ ಎಲ್ಲ. ಸೊ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇಲ್ಲಿ ಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು.